ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಬ್ಲಾಗ್ಸ್. ನಾನಿವತ್ತು ಮಕ್ಕಳಿಗೆ ಇಷ್ಟವಾಗುವಂಥ ಬ್ರೆಡ್ ಪಿಜ್ಜಾನ ಮಾಡ್ತಿದ್ದೀನಿ. ಎಲ್ಲ ಮಕ್ಕಳಿಗೂ ಸ್ಕೂಲಿಂದ ಬಂದ ತಕ್ಷಣ ಏನು ಕೊಡಬೇಕು ಅಂತ ಒಂದು ಯೋಚನೆ ಇರುತ್ತೆ. ಹಾಗಾಗಿ ಇವಾಗ ನನ್ನ ಮಗಳು ಸ್ಕೂಲಿಂದ ಬಂದಳು, ಅವ್ಳಿಗೋಸ್ಕರ ನಾನು ಇವಾಗ ಒಂದು ಬ್ರೆಡ್ ಪಿಜ್ಜಾನ ಮಾಡ್ತಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಬ್ರೆಡ್ ಪಿಜ್ಜಾಗೆ ಇವಾಗ ತಗೊಂಡಂಥ ಸಾಮಗ್ರಿಗಳು: ಒಂದು ಬ್ರೆಡ್ಡು, ಚೀಸು, ಬೆಳ್ಳುಳ್ಳಿ, ಪೆಪ್ಪರು, ಉಪ್ಪು, ಬೆಣ್ಣೆ ತೊಗೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇವಾಗ ಚೀಸ್ನ ನಾನಿಲ್ಲಿ ತುರಿದು ಇಟ್ಕೊಳ್ತಿದ್ದೀನಿ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಬೆಳ್ಳುಳ್ಳಿನ ಕಟ್ ಮಾಡ್ಕೊತಿದ್ದೀನಿ. ಹಾಗೆ ಮತ್ತು ಬೆಣ್ಣೆನ ಇಲ್ಲಿ ತೊಗೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ನಂತರ ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಿದ್ದೀನಿ. ಇವಾಗ ನಾನು ಬೆಣ್ಣೆನ ಹಾಕ್ಕೊಳ್ತಿದ್ದೀನಿ. ಒಂದು 3 ಸ್ಪೂನಷ್ಟು ಬೆಣ್ಣೆ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್, ಅರ್ಧ ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೊಂದು ಈಸಿಯಾಗಿ ಆಗ ಟೇಸ್ಟಿಯಾಗಿರೋಂಥ ಇದು ರೆಸಿಪಿ. ಬೆಣ್ಣೆನ ಮೇಲ್ಗಡೆ ಬ್ರೆಡ್ ಮೇಲೆ ಈ ಥರ ನೀಟಾಗಿ ಹಚ್ಕೋಬೇಕು. ಈ ರೀತಿ ಬೆಣ್ಣೆನ ಪೂರ್ತಿ ಹಚ್ಕೋಬೇಕು. ಇವಾಗ ಅದ್ರ ಮೇಲೆ ಚೀಸನ್ನ ಹಾಕ್ಕೋಬೇಕು. ನಿಮಗೆ ಜಾಸ್ತಿ ಚೀಸ್ ಇಷ್ಟ ಅಂದರೆ ನೀವು ಜಾಸ್ತಿ ಹಾಕ್ಕೋಬೇಕು. ಇವಾಗ ನನ್ನ ಮಗಳು ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಿದ್ದೀನಿ. ಮತ್ತು ಈ ಥರ ತವೆ ಮೇಲಿಟ್ಟು ಮುಚ್ಚಳನ ಮುಚ್ಚಿಬಿಡಬೇಕು. ನಂತರ ಬೆಣ್ಣೆ ಎಲ್ಲ ಮೆಲ್ಟಾಗಿರುತ್ತೆ ಮತ್ತು ಚೀಸು ಮೆಲ್ಟಾಗಿರುತ್ತೆ. ಇವಾಗ ಅದರ ಮೇಲೆ ಪಿಜ್ಜಾ ಮಸಾಲಾನ ಹಾಕ್ಕೋಬೇಕು. ಇವಾಗ ನನ್ನ ಮಗಳು ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾಳೆ ನೋಡೋಣ ಬನ್ನಿ.